ನಟ ದರ್ಶನ್ಗೆ ಸವಲತ್ತು ಕೊಡಿಸೋಕೆ ಹೋಗಿ ಗ್ಯಾಂಗ್ ಸಿಕ್ಕಿಬಿತ್ತ. ಜೈಲು ಸೂಪರಿಂಟೆಂಡೆಂಟ್ಗೆ ಸಜಾ ಕೈದಿಯೊಬ್ರು ಬೆದರಿಕೆ ಹಾಕ್ತಾರಂತೆ. ದರ್ಶನ್ಗೆ ಸವಲತ್ತು ಕೊಡದೇ ಇದ್ರೆ ವಿಡಿಯೋಗಳನ್ನ ಲೀಕ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ರಂತೆ. ಆದ್ರೆ ಆ ಬೆದರಿಕೆಗೆ ಜೈಲು ಅಧೀಕ್ಷಕರು ಬಗದೇ ಇದ್ದಾಗ ನ್ಯೂಸ್ ಪೇಪರ್ ಎಲ್ಲ ಇರುವಂತಹ ಒಂದು ವಿಡಿಯೋನ ಮಾಡಿ ಅದನ್ನ ಲೀಕ್ ಮಾಡಿ ಕೌಂಟರ್ ಕೊಡುವಂತಹ ಕೆಲಸವನ್ನ ಮಾಡಲಾಗಿದೆ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ನ್ಯೂಸ್ ಪೇಪರ್ ಡೇಟ್ ತೋರಿಸಿ ವಿಡಿಯೋ ಮಾಡಿ ಲೀಕ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ. ಒಂದು ದಿಂಬಿಗೆ, ಒಂದು ಹಾಸಿಗೆಗೆ, ಒಂದು ವಾಕ್ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ಪರದಾಡುವಂತಹ ಪರಿಸ್ಥಿತಿ ನಟ ದರ್ಶನ್ ರದ್ದು. ಇಡೀ ರಾಜ್ಯ ಗಮನಿಸಿದೆ. ಎಲ್ಲದಕ್ಕೂ ಕೋರ್ಟಿಗೆ ಹೋಗ್ಬೇಕು, ಯಾಕಂದ್ರೆ ಸುಪ್ರೀಂ ಕೋರ್ಟ್ ಹೇಳ್ಬಿಟ್ಟಿದೆ ರಾಜಾತಿಥ್ಯವನ್ನ ನೀಡೋ ಹಾಗಿಲ್ಲ. ಅದು ಸೆಲೆಬ್ರಿಟಿನೇ ಆಗಿರ್ಲಿ, ಆತ ಏನೇ ಆಗಿರ್ಲಿ, ಬಹಳ ಕ್ಲಿಯರ್ ಕಟ್ ಆಗಿ ಹೇಳಿದೆ. ಅದನ್ನ ಜೈಲಾಧಿಕಾರಿಗಳು ಪಾಲನೆ ಮಾಡ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಓರ್ವ ಸಜಾ ಬಂಧಿ ಕೈದಿ ಆತ ಬಂದು ಬೆದರಿಕೆ ಹಾಕಿದಂತೆ ಅಧೀಕ್ಷಕರಿಗೆ, ದರ್ಶನ್ ಅವರಿಗೆ ಎಲ್ಲಾ ಫೆಸಿಲಿಟೀಸ್ ಕೊಡಿ, ಕೊಡದೇ ಇದ್ರೆ ವಿಡಿಯೋಗಳನ್ನ ಮಾಡಿ ಲೀಕ್ ಮಾಡ್ತೀನಿ ಅಂತ ಹೇಳಿ. ಅವರು ಬಗ್ಲಿಲ್ಲ. ನೋಡಪ್ಪ, ನನ್ನ ಸಹಾಯಕ ಬಾಡಿ ಓನ್ ಕ್ಯಾಮರಾಗಳಿರ್ತಾವೆ, ಅಲ್ಲಿ ನಾನು ಮಾಡಕ್ಕಾಗಲ್ಲ ಅಂದಾಗ ಈ ರೀತಿ ವಿಡಿಯೋಗಳನ್ನ ಮಾಡಿಸಿ ಆ ವಿಡಿಯೋಗಳನ್ನ ವೈರಲ್ ಮಾಡಿಸಿದ್ದಾನೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಪರಪ್ಪನ ಅಗ್ರಹಾರದ ಈ ವಿಡಿಯೋಗಳು ವೈರಲ್ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಏನೇನಾಯ್ತು, ಯಾರು ಬೆದರಿಕೆ ಹಾಕಿದ್ರು ಅಂತ ಹೇಳಿ. ದರ್ಶನ್ಗೆ ಸವಲತ್ತನ್ನ ಕೊಡಿಸೋಕೆ ಹೋಗಿ ಗ್ಯಾಂಗ್ ಸಿಕ್ಕಿಬಿತ್ತ. ಸದ್ಯ ಆ ಬಗ್ಗೆ ತನಿಖೆ ನಡೀತಾ ಇದೆ. ಯಾರು ವೈರಲ್ ಮಾಡಿದ್ರು, ಯಾರು ವಿಡಿಯೋ ಮಾಡಿದ್ರು, ಆ ಬಗ್ಗೆ ತನಿಖೆಯನ್ನ ಮಾಡಲಾಗ್ತಾ ಇದೆ. ಸೂಪರಿಂಟೆಂಡೆಂಟ್ಗೆ, ಜೈಲಿನ ಮುಖ್ಯ ಅಧೀಕ್ಷಕರಿಗೆ ಸಜಾ ಕೈದಿಯೊಬ್ಬ ಬೆದರಿಕೆ ಹಾಕಿದ್ನಂತೆ. ಯಾರ್ಯಾರಿಗೂ ನೀವು ಸವಲತ್ತು ಕೊಟ್ಟಿದ್ದೀರಿ, ಎಲ್ಲದರ ವಿಡಿಯೋ ನನ್ನ ಬಳಿ ಇದೆ. ನಟ ದರ್ಶನ್ಗೆ ನೀವು ಯಾಕೆ ಸವಲತ್ತು ಕೊಡ್ತಾ ಇಲ್ಲ, ಯಾಕೆ ಫೆಸಿಲಿಟಿ ಕೊಡ್ತಿಲ್ಲ ಅಂತ ಬೆದರಿಕೆ ಹಾಕಿದ್ನಂತೆ. ದರ್ಶನ್ಗೆ ಸವಲತ್ತು ನೀವು ಕೊಡದೇ ಇದ್ರೆ ನನ್ನ ಹತ್ರ ವಿಡಿಯೋಗಳಿದ್ದಾವೆ, ಜೈಲಿನಲ್ಲಿ ಸಿಬ್ಬಂದಿ ಮೊಬೈಲ್ ಎಲ್ಲ ಯೂಸ್ ಮಾಡೋದು, ಅದನ್ನ ಲೀಕ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ನಂತೆ ಆ ಸಜಾ ಕೈದಿ. ಆಗ ಮುಖ್ಯ ಅಧೀಕ್ಷಕರು ಹೇಳಿದ್ರಂತೆ, ಬಾಡಿ ಕ್ಯಾಮೆರಾ ಇರ್ತವೆ, ಅಲ್ಲಿ ಬಾಡಿ ಓನ್ ಕ್ಯಾಮೆರಾ ಇರ್ತವೆ, ಸಿಸಿಟಿವಿ ಕಣ್ಗಾವಲಿದೆ, ಆ ಮಾನಿಟರಿಂಗ್ ನಲ್ಲಿ ದರ್ಶನ್ ಅವರನ್ನ ಇಡಲಾಗಿದೆ. ನೀನ್ ಹೇಳಿದಂಗೆ ಅವರಿಗೆ ಯಾವುದೇ ರೀತಿಯಾದಂತಹ ಸವಲತ್ತುಗಳನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ, ಕೋರ್ಟ್ ಆದೇಶ ಇದೆ, ನಾನ್ ಅಸಹಾಯಕ ಅಂತ ಹೇಳಿ ಆ ಜೈಲಿನ ಅಧೀಕ್ಷಕರು ಕೈ ಚೆಲ್ಲಿದ್ರಂತೆ. ಈ ಬೆನ್ನಲ್ಲೇ ಹೊಸ ವಿಡಿಯೋನ ರಿಲೀಸ್ ಮಾಡುವಂತಹ ಕೆಲಸವನ್ನ ಗ್ಯಾಂಗ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. 3-4 ಬಾರಿ ಕ್ಯಾಲೆಂಡರ್ನ ಫೋಕಸ್ ಮಾಡಿ ಆ ವಿಡಿಯೋ ಇದೆ, ಅದನ್ನ ನೋಡಿ, ನೋಡ್ತಾ ಇದ್ರಿ ಆ ವಿಡಿಯೋನ. ಆ ನ್ಯೂಸ್ ಪೇಪರ್ನ ಫೋಕಸ್ ಮಾಡ್ತಾನೆ ವಿಡಿಯೋ ಮಾಡ್ತಾ ಇರುವಂತಹ ವ್ಯಕ್ತಿ, ಗೋಡೆ ಮೇಲಿರುವಂತಹ ಕ್ಯಾಲೆಂಡರ್ನ ಫೋಕಸ್ ಮಾಡ್ತಾನೆ. ಉದ್ದೇಶ ಏನು, ಇದು ಹೊಸ ವಿಡಿಯೋ, ಈಗ ರೆಕಾರ್ಡ್ ಆಗಿರುವಂತಹ ವಿಡಿಯೋ, ಯಾಕಂದ್ರೆ ಡೇಟ್ ಕಾಣಿಸ್ತಾ ಇದೆ, ನವೆಂಬರ್ ತಿಂಗಳ 6ನೇ ತಾರೀಕಿನ ಪೇಪರ್ ಅದು. ಅದನ್ನ ಫೋಕಸ್ ಮಾಡಿ ವಿಡಿಯೋ ಮಾಡಿ ಆ ನಂತರ ಲೀಕ್ ಮಾಡುವಂತಹ ಕೆಲಸ ಆಗಿದೆ. ಸಜಾ ಕೈದಿಯ ಗ್ಯಾಂಗ್ ನಿಂದ ವ್ಯಕ್ತಿಯೊಬ್ಬನಿಗೆ ವಿಡಿಯೋ ಲಭ್ಯ ಆಗಿದೆ. ಆತ ಮಾಧ್ಯಮಗಳಿಗೆ ಇದನ್ನ ಸರ್ಕ್ಯುಲೇಟ್ ಮಾಡಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇದೀಗ ವಿಡಿಯೋ ಸರ್ಕ್ಯುಲೇಟ್ ಗ್ಯಾಂಗ್ ನ ಹಿಂದೆ ಬೀಳುವಂತಹ ಕೆಲಸವನ್ನ ಸಿಸಿಬಿ ಅಧಿಕಾರಿಗಳು ಮಾಡಿದ್ದಾರೆ. ಯಾರು ವಿಡಿಯೋನ ರೆಕಾರ್ಡ್ ಮಾಡಿದವರು, ಯಾರಿಗೆ ಕೊಟ್ರು, ಯಾಕೆ ಕೊಟ್ರು, ಅದರ ಹಿಂದಿರುವಂತಹ ಉದ್ದೇಶ ಏನು, ಅದರ ಬಗ್ಗೆ ತನಿಖೆ ಮಾಡೋದಕ್ಕೆ ಸದ್ಯ ಪೊಲೀಸರು ಮುಂದಾಗಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.